ದೆಹಲಿ ಕಾರು ಸ್ಫೋಟದ ಹಿಂದೆ ಇರುವಂತಹ ಕೆಲವೊಂದಷ್ಟು ವಿಚಾರಗಳು, ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಲಭ್ಯವಾಗ್ತಾ ಇವೆ. ಹೇಗೆ ಯಾವುದನ್ನ ಬಳಸಿ ಸ್ಫೋಟ ಮಾಡಿದ್ದಾರೆ ಅಂತ ನೋಡಿ, ಮದರ್ ಆಫ್ ಸೈತಾನ್ ಅಂತ ಕರೆಯುವಂತಹ ಒಂದು ಸ್ಫೋಟಕವನ್ನ ಬಳಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. TATP ಅಂತಾರೆ. TATP ಅಂದ್ರೆ ಏನು ಅಂದ್ರೆ ಟ್ರಯಾಸೆಟೋನ್ ಟ್ರೈಪರಾಕ್ಸೈಡ್ ಅಂತ ಕರೀತಾರೆ ಇದನ್ನ, TATP. ಸೊ ಇದನ್ನ ಡಿಟೋನೇಟರ್ ಇಲ್ಲದೇನೆ ಕೇವಲ ಶಾಖದಿಂದ ಸ್ಫೋಟ ಸಂಭವಿಸುತ್ತಿತ್ತು. ಇದನ್ನ ಹಾಗೇನೆ ಆಪರೇಟ್ ಮಾಡಬಹುದಂತೆ. ಅತ್ಯಂತ ಸೂಕ್ಷ್ಮವಾಗಿರುವಂತಹ ಈ ಸ್ಫೋಟಕವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ನೋಡಿ. ಅಲ್ಲಿ ಒಂದು ಸಿಗ್ನಲ್ ಈಗ ಬಂದು ನಿಂತ ತಕ್ಷಣ ಕಾರ್ ಸ್ಫೋಟವಾಗುತ್ತೆ. ಯಾವುದೇ ಡಿಟೋನೇಟರ್ಗಳನ್ನ ಇಲ್ಲಿ ಬಳಸಿಲ್ಲ ಅಂತ ಹೇಳ್ತಾರೆ. ಈಗ ಉಗ್ರ ಉಮರ್ನೇ ಈ TATP ಅನ್ನ ಬಳಸಿ ಸ್ಫೋಟ ಮಾಡಿದ್ನ, ಹಾಗಾದ್ರೆ ತಯಾರಿಸಿದ ಇವನೇನ? ಸ್ಫೋಟಕ ತಯಾರಿಸೋದಕ್ಕೆ ಉಮರ್ಗೆ ಯಾರು ಸಹಾಯ ಮಾಡಿದ್ರು? ಹಾಗಾದ್ರೆ ಇದಕ್ಕೆ ಬೇಕಾಗಿರುವಂತಹ ಕೆಮಿಕಲ್ಗಳು ಉಮರ್ಗೆ ಎಲ್ಲಿಂದ ಸಿಕ್ತು? ಬೇರೆ ಯಾರಾದರೂ ಸಹಾಯ ಮಾಡಿದ್ದಾರೆ ಖಂಡಿತವಾಗ್ಲು ಅನ್ನುವಂಥದ್ದು ಈಗ ತನಿಖಾ ಸಂಸ್ಥೆಗಳಿಗಿರುವಂತಹ ಒಂದು ಅನುಮಾನ. ಸೊ ಹಾಗಾಗಿನೇ ಈಗ ಅದರ ಜಾಡು ಬೆನ್ನತ್ತಿರುವಂತಹ ತನಿಖಾಧಿಕಾರಿಗಳು ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. TATP ಬಳಸಿರೋ ಬಗ್ಗೆ ತನಿಖಾ ತಂಡ ತೀವ್ರ ತನಿಖೆಯನ್ನ ಕೂಡ ನಡೆಸ್ತಾ ಇದೆ. ಈ TATP ಇದು ಸೈತಾನನ ತಾಯಿ, ಅಂದ್ರೆ ಮದರ್ ಆಫ್ ಸೈತಾನ್ ಅಂತ ಹೇಳಿ ಕರೀತಾರೆ ಅದನ್ನ. ಸೊ ಇದನ್ನೇ ಬಳಸಿ ದಾಳಿ ಮಾಡಿದ್ದಾರೆ ಅಥವಾ ಸ್ಫೋಟಕವನ್ನ ಬಳಸಿ ಸ್ಫೋಟ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಹೇಳಲಾಗ್ತದೆ ನೋಡಿ. 2017ರ ಬಾರ್ಸಿಲೋನಾ ದಾಳಿ, ಹಾಗೆ 2015ರಲ್ಲಿ ಆದಂತಹ ಒಂದು ಪ್ಯಾರಿಸ್ ದಾಳಿ, 2017ರಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ಆದಂತಹ ಒಂದು ಬಾಂಬ್ ದಾಳಿ, ಎಲ್ಲಾ ಕಡೆನೂ ಇದನ್ನೇ ಬಳಕೆ ಮಾಡಿದ್ರಂತೆ. ಸೊ ಹಾಗಾಗಿ ಇದನ್ನೇ ಬಹುಶಃ ದೆಹಲಿಯಲ್ಲೂ ಕೂಡ ಈ TATP ಅನ್ನ ಬಳಸಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ.